ನಮಸ್ಕಾರ ಎಲ್ರಿಗೂ. ಇವತ್ತು ಒಂದೆಲಗದ ಸೊಪ್ಪಿನ ಚಟ್ನಿ ಮಾಡಿ ತೋರಿಸ್ತಾ ಇದ್ದೀವಿ. ಇದನ್ನು ಬ್ರಾಹ್ಮಿ ಸೊಪ್ಪು ಅಂತಲೂ ಅಂತಾರೆ. ಇದು ತುಂಬ ವಿಶೇಷವಾಗಿರೋ ಸೊಪ್ಪು. ಇದು ತಂಪಾಗಿರೋ ಜಾಗದಲ್ಲಿ ಬರುತ್ತೆ. ಇದು ಚೆನ್ನಾಗಿ ನೋಡಿ, ಈ ಥರ ಕಡ್ಡಿ ಬಿಸಾಕಬಾರ್ದು, ಕಡ್ಡಿನೂ ಹಾಕಬೇಕು. ಮತ್ತು ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಅದರಲ್ಲೂ ಮಕ್ಕಳು ಕೊಟ್ಟರೆ ತುಂಬ ಒಳ್ಳೆಯದು. ಜ್ಞಾಪಕ ಶಕ್ತಿ ಹೆಚ್ಚಾಗುತ್ತೆ, ಬುದ್ಧಿಶಕ್ತಿ ಹೆಚ್ಚಾಗುತ್ತೆ. ದಿನ ಬೆಳಗ್ಗೆ ಎದ್ದು ಒಂದೆಲೆ ಇದನ್ನು ತಿನ್ನೋದ್ರಿಂದ ಜ್ಞಾಪಕ ಶಕ್ತಿ ಹೆಚ್ಚಾಗಿರುತ್ತೆ. ಇದನ್ನಿವತ್ತು ಯಾವ ರೀತಿ ಚಟ್ನಿ ಮಾಡೋದು ಅಂತ ತೋರಿಸ್ತೀವಿ. ಮತ್ತು ಇದರಲ್ಲಿ ಏನೇನು ಔಷಧಿ ಗುಣ ಇರುತ್ತೆ ರೆಸಿಪಿ ಮಾಡ್ತಾ ಮಾಡ್ತಾ ಹೇಳ್ತೀವಿ. 1 ಸ್ಪೂನಷ್ಟು ಉದ್ದಿನಬೇಳೆ ಹಾಕ್ಕೊತಾ ಇದ್ದೀವಿ. ಇವಾಗ ಈ ಉದ್ದಿನಬೇಳೆ ಜೊತೆಗೆ ಒಂದು 3 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಅದ್ರ ಜೊತೆನೇ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಕಡ್ಡಿ ತುಂಬ ಎಳೆದಿದೆ, ನೀವು ಇದ್ದಿರಲ್ಲ, ಬಿಸಾಕೋ ಅವಶ್ಯಕತೆ ಇಲ್ಲ. ನೋಡಿ, ಈ ಥರ ಚೆನ್ನಾಗಿರುತ್ತೆ. ಇದು ಕಡ್ಡಿನೂ ಹಾಕಬೇಕು. ಕಡ್ಡಿನೂ ಹಾಕಿ ಇವಾಗ ಚಟ್ನಿ ಮಾಡ್ಕೊಳ್ಳೋಣ. ಒಂದು 4 ಬೆಳ್ಳುಳ್ಳಿ. ಈಗ ಮುಂಚೆನೇ ರೆಡಿ ಮಾಡಿರ್ತಕ್ಕಂಥ ತೆಂಗಿನ ತುರಿ ಹಾಕ್ತಾಯಿದ್ದೀವಿ. 1 ಬಟ್ಲು, ಚಿಕ್ಕ ಬಟ್ಲು. 1 ಸ್ಪೂನಷ್ಟು ಉಪ್ಪನ್ನು ಹಾಕ್ತಾಯಿದ್ದೀವಿ. ಆಗಲೇ ನಾವು ಹುರಿದು ಇಟ್ಕೊಂಡಂಥ ಉದ್ದಿನಬೇಳೆ ಮತ್ತು ಹಸಿಮೆಣಸಿನ್ಕಾಯಿನ ಹಾಕ್ತಾಯಿದ್ದೀವಿ. ನೋಡಿ, ಈ ಥರ ತರ್ತರಿಯಾಗಿ ರುಬ್ಬಿದೆ. ನುಣ್ಣಗೆ ರುಬ್ಬಾರ್ದಿದು. ಈ ಥರ ತರಿಯಾಗಿ ರುಬ್ಕೊಬೇಕು. ನಾವು ಹುಣಸೆಹಣ್ಣು ಹಾಕಿಲ್ಲ, ಇದಕ್ಕೆ ನಿಂಬೆಹಣ್ಣು ಹಾಕ್ತಾಯಿದ್ದೀವಿ. ನಿಂಬೆಹಣ್ಣು ಹಾಕಿದ್ರೆ ಇದರ ಕಲ್ಲರು ಎಷ್ಟೊತ್ತು ಮಡಗಿದ್ರೂ ಹಂಗೆ ಇರುತ್ತೆ, ಕಲರ್ ಚೇಂಜ್ ಆಗೋಲ್ಲ. ಮತ್ತು ಹುಳಿಗೆ ನಮ್ಗೆ ಎಷ್ಟು ಬೇಕೋ ಅಷ್ಟು ನಿಂಬೆಹಣ್ಣು ಹಿಂಡ್ಕೊಬೇಕು. ಬಾಯಿ ದುರ್ವಾಸನೆ ಬರ್ತಾ ಇದ್ದರೆ ಇದನ್ನು ಡೈಲಿ ಒಂದೊಂದು ಎಲೆ ಇದನ್ನು ಜಗಿದು ತಿನ್ನೋದ್ರಿಂದ ಬಾಯಿ ದುರ್ವಾಸನೆ ಕೂಡ ಹೋಗುತ್ತೆ ಇದರಲ್ಲಿ. ಮತ್ತು ದೃಷ್ಟಿ ದೋಷ ಇದ್ದರೆ ಎಳ್ಳೆಣ್ಣೆಯೊಂದಿಗೆ ಈ ಸೊಪ್ಪನ್ನ, ಈ ರಸನ ದಿನ ಹಚ್ಚೋದ್ರಿಂದ ಕಣ್ಣಿನ ದೃಷ್ಟಿ ಕೂಡ ಸುಧಾರಿಸುತ್ತೆ. ಈ ಸೊಪ್ಪನ್ನು ದಿನ ಉಪಯೋಗಿಸೋದ್ರಿಂದ ರಕ್ತ ಶುದ್ಧಿ ಆಗೋಕ್ಕೂ ಅಷ್ಟೇ. ಇದು ದಿನ ಒಂದು ಸ್ವಲ್ಪ ಬೆಲ್ಲದ ಜೊತೆ ಈ ಸೊಪ್ಪನ್ನ ತಿಂದರೆ ರಕ್ತ ಕೂಡ ಶುದ್ಧಿ ಆಗುತ್ತೆ ಇದರಲ್ಲಿ. ಇದು ಇವತ್ತಿನ ರೆಸಿಪಿ. ದಯವಿಟ್ಟು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.